ಸೊ ಈಗ ಬಂಡೀಪುರ್ ಎಂಟ್ರ್ ಆಗ್ತಾ ಇದ್ದೀವಿ. ಹೋಗ್ಬೋದಾ? ಓಕೆ. ಸೊ ಬೈಕ್ಗೆಲ್ಲ ಕಾರ್ಗಳಿಗೆ 20 ರೂಪಾಯಿ ಇಸ್ಕೊತಾ ಇದ್ರು. ನನಗೆ ಗೊತ್ತಿರಂಗೆ ಬರೀ ಎಲಿಫೆಂಟ್ಸು ಮತ್ತು ಡಿಯರ್ಸ್ ಕಾಣಿಸ್ಬೋದು ಅಷ್ಟೇ. ಇನ್ನೇನು ಸಫಾರಿಗೆ ಹೋಗ್ತಾ ಇದ್ದೀನಿ ಟೈಗರ್ ಲೈನ್ ಕಾಣಿಸೋಕ್ಕೆ. ಬೇಜಾನ್ ಬಿಸಿಲಿದೆ. ಸೊ ನಿಮಗೆ ಬಂಡೀಪುರ್ ಎಂಟ್ರ್ ಆದರೆ ಆಲ್ಮೋಸ್ಟ್ 1 hour ಆಗುತ್ತೆ ಇದನ್ನ ಎಕ್ಸಿಟ್ ಮಾಡೋದಕ್ಕೆ. ಸೊ ನಿಮಗೆ ಸೆಂಟ್ರಲ್ಲೇ ಕೇರಳ ಬಾರ್ಡರ್ ಸಿಗುತ್ತೆ. ಸೊ ಕೇರಳ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ನೋಡಿ, ಸುಮ್ಮನೆ ಎಲ್ಲ ಸ್ಟ್ರೈಟ್ ಹೋಗ್ತಾವಂತಾನೆ. ಇವನೇನು ರ್ಯಾಪ್ ಆಡ್ಕೊಂಡು ರೈಟ್ ಹೋಗ್ಬೇಕಾ? ಗೊತ್ತಾಗಲ್ಲ, ಸುಮ್ಮನೆ ತಗೋತಾರೆ ರೈಟ್, ಏನೋ ಹೋಗ್ಬಿಡ್ತೀನಿ ನಾನು ಅಂತ. ಟೈಮಿಂಗ್ ಇಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ಸೊ 1:30. ಸೊ ಒಂದು ಸ್ವಲ್ಪ ಈವ್ನಿಂಗು ಅಥವಾ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಒಳ್ಳೆ ವೆದರ್ ಆಗಿರೋದು. 12:30ಗೆ ನನಗೆ ಗೊತ್ತಿರಂಗೆ ಆನೆಗಳು ಕಾಣಿಸೋದು ಕಷ್ಟ ಅನ್ಕೋತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ. ಎಲ್ಲ ವೀಕೆಂಡ್ಸೇ ಹೋಗೋದು, ಸಾಟರ್ಡೆ ಸಂಡೇ. ಏನಾದ್ರೆ ಏನೋ ಕಾಣಿಸ್ತಿದೆ ಅಂತಾನೆ ಅರ್ಥ. ಹೌದು, ಸಮ್ಮರ್ ಟೈಮಲ್ಲಿ ಇಷ್ಟೊಂದು ಗ್ರೀನರಿ ಇರಲ್ಲ. ಅಯ್ಯೋ, ಈ ಹಂಪ್ಸ್ಗಳ ಮಧ್ಯೆ ಬ್ರೇಕ್ ಹಿಡ್ದು ಸಾಕಾಗೋಯ್ತು. ಅಟ್ಲೀಸ್ಟ್ ಒಂದು ಡಿಯರು, ಒಂದು ಎಲಿಫೆಂಟು, ಅಟ್ಲೀಸ್ಟ್ ಮಂಕೀಸ್ ಆದ್ರೂ ಕಾಣಿಸ್ತಾ ಇದೆ ಅವಾಗ್ಲಿಂದ. ನೋಡಲ್ಲಿ ನೀರು, ವಾಟರ್. ಸೊ ವಂದನೆಗಳು ಕರ್ನಾಟಕ. ಸೊ ಐ ಥಿಂಕ್ ಇಲ್ಲಿಗೆ ಕರ್ನಾಟಕ ಎಂಡ್ ಆಗುತ್ತೆ. ಸೊ ಕೇರಳ ಎಂಟ್ರಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಲೆಕ್ಷನ್ ಮಾಡ್ಕೋತಾ ಇದ್ದಾರೆ ದುಡ್ಡು. ವೆಲ್ಕಮ್ ಟು ಕೇರಳ ಸ್ಟೇಟ್ NH 212. ಏನು ಇಷ್ಟೊಂದು ಜನ ಇದ್ದಾರೆ. ವೆಲ್ಕಮ್ ಟು ವಾಯ್ನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಪಾರ್ಕಿಂಗ್ ಮಾಡೋಂಗಿಲ್ಲ, ಟ್ರೆಸ್ ಪಾಸ್ ಮಾಡೋಂಗಿಲ್ಲ, ಪಿಕ್ನಿಕ್ ಸ್ಪಾಟ್ ಅಲ್ಲ, ಫೋಟೋ ತೆಗಿಯಂಗಿಲ್ಲ. ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ ಅಂತೆ. ಏನಾದ್ರು ಕಾಣಿಸ್ತಾ ಇದೆಯಾ? ಮೋಸ್ಟ್ಲಿ ಆನೆಗಿನೇ ಎಲ್ಲ ನಿಂತ್ಕೊಂಡು. ಆನೆ ಇದೆ ಅಲ್ಲಿ. ಫೈನಲಿ ಒಂದೇ ಒಂದು ಆನೆ. ಇಲ್ಲೊಂದು 2-3 ಆನೆ ಇದೆ ನೋಡಿ, ಚಿಕ್ಕದು ಬೇಬಿ ಎಲಿಫೆಂಟ್ಸ್. ಥ್ಯಾಂಕ್ ಗಾಡ್, ಅಟ್ಲೀಸ್ಟ್ ಒಂದು 2-3 ಆನೆ ನೋಡ್ದು. ಈ ಲಾರಿ ಹಿಂದೆ ಎಲ್ಲ ಸಿಗಾಕೋಬಿಟ್ರೆ ಇದೆ ಪ್ರಾಬ್ಲಮ್ಮು. ಇವ್ರು ಹೋಗೋ ಸ್ಲೋಗೆ, ಪ್ಲಸ್ ಈ ಥರ ಫಾರೆಸ್ಟ್ ಒಳಗಡೆ ಅಷ್ಟು ಈಸಿಯಾಗಿ ಓಟೆಕ್ಕೂ ಮಾಡೋಕ್ಕಾಗಲ್ಲ. ಹಂಗಂದು ತಕ್ಷಣ ಗ್ಯಾಪ್ ಸಿಕ್ತು ಓಟೆಕ್ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಒಂದು ಸ್ವಲ್ಪ ಜಿಂಕೆಗಳು ಕಾಣಿಸ್ಕೊಂಡ್ರು ಸೂಪರ್ ಆಗಿರುತ್ತೆ. ಯಾಕೆಂದರೆ ಈ ಬಂಡೀಪುರ್ ಫಾರೆಸ್ಟು ಅಥವಾ ಕೇರಳ ಫಾರೆಸ್ಟು, ಮಧುಮಲೈ ಈ ಸೈಡೆಲ್ಲ ಹೋದಾಗ ಆನೆ ಜಿಂಕೆ ಇದೆರಡು ಕಾಮನ್ನು. ಇಲ್ಲೇನು ಮಾಡ್ತಾವ್ರೆ ಗುರು? ಹುಲಿ ಕಾಯಿಗಳು ನೋಡಿ. ಇದೆಲ್ಲ ಆ್ಯಕ್ಚುಲಿ ಮಾಡಬಾರ್ದು, ಬಟ್ ಏನು ಮಾಡೋದೆ. ಅಣ್ಣವರು ಓಟೆಕ್ ಮಾಡ್ಬೇಕಾದ್ರೆ ನೋಡ್ಕೊಳಲ್ಲ ನೋಡಿ. ಇದೆಲ್ಲ ನಿಂತ್ಕೊಂಡವ್ರೆ, ಮಕ್ಳನ್ನ ಎಲ್ಲ ಹಾಕೋಬಿಟ್ಟು ನಿಂತ್ಕೊಂಡವ್ರೆ. ಇವ್ರನ್ನೆಲ್ಲ ಏನು ಕೇಳಲ್ವಾ ಅಂತ. ಅಟ್ಲೀಸ್ಟ್ ಇವ್ರ ಹತ್ರ ತಗೊಳಕ್ಕೆ ಅಂತ ಆದ್ರೂ ಸ್ಟಾಪ್ ಮಾಡ್ತಾ ಇರ್ತಾನೆ. ಬೇಸಿಕಲಿ ಇಲ್ಲೆಲ್ಲ ಸ್ಟಾಪ್ ಮಾಡಂಗಿಲ್ಲ. ಲೋಕಲ್ ಲೈಟ್ಸ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲ.